ಆರೋಗ್ಯ ಸಮಸ್ಯೆ ಕಾಡಿದಾಗ ಅದನ್ನು ವ್ಯಕ್ತಪಡಿಸುವ ಬದಲು ಮುಜುಗರಕ್ಕೆ ಒಳಗಾಗುತ್ತಾರೆ. ಸಮಸ್ಯೆಗಳನ್ನು ಗುಟ್ಟಾಗಿ ಅನುಭವಿಸುತ್ತಾ ಸಹಿಸಲಾಗದ ಗಂಭೀರ ಸ್ಥಿತಿಗೆ ತಲುಪಿದ ಮೇಲೆ ವೈದ್ಯರ ಬಳಿ ಹೋಗುತ್ತಾರೆ. ಅಂತಹ ಮುಜುಗರವನ್ನುಂಟು ಮಾಡುವ ಆರೋಗ್ಯ ಸಮಸ್ಯೆಗಳಲ್ಲಿ ಮೂಲವ್ಯಾಧಿಯೂ ಒಂದು. ಇದನ್ನು ಇಂಗ್ಲಿಷಲ್ಲಿ ಹೆಮೊರಾಯ್ಡ್ಸ್ ಎಂದು ಕರೆಯುತ್ತಾರೆ. ಗುದದ್ವಾರದ ಒಳಭಾಗದಲ್ಲಿ ಹಾಗೂ ಅಂಚಿನಲ್ಲಿ ಗಾಯ ಅಥವಾ ಊತದಂತೆ ಮಾಂಸಖಂಡ ಉಬ್ಬಿರುವ ರಚನೆಯಾಗಿರುತ್ತದೆ. ಇದು ಮಲವಿಸರ್ಜನೆಯ ಸಮಯದಲ್ಲಿ ವಿಪರೀತ ನೋವು ಹಾಗೂ ರಕ್ತಸ್ರಾವಕ್ಕೆ ಕಾರಣವಾಗುವುದು. ಇದರಲ್ಲೂ ಹಲವು ವಿಧಗಳಿವೆ. ವೈದ್ಯರು ಹೇಳುವ ಪ್ರಕಾರ ಮೂಲವ್ಯಾಧಿಯ ಮೊದಲ ಮತ್ತು ಎರಡನೇ ಹಂತದಲ್ಲಿ ಮನೆಮದ್ದು ಹಾಗೂ ಕೆಲವು ಔಷಧಗಳಿಂದ ಗುಣಪಡಿಸಬಹುದು. ಅದು ಮೂರನೇ ಮತ್ತು ನಾಲ್ಕನೇ ಹಂತಕ್ಕೆ ತಲುಪಿದಾಗ ಸೂಕ್ತ ಶಸ್ತ್ರಚಿಕಿತ್ಸೆಯನ್ನೇ ಮಾಡಿಸಬೇಕಾಗುವುದು. ಇಲ್ಲವಾದರೆ ವ್ಯಕ್ತಿ ನಿತ್ಯವೂ ಮಲವಿಸರ್ಜನೆ ಮಾಡುವಾಗ ನರಕದ ಅನುಭವ ಪಡೆಯುತ್ತಾನೆ. ಜೊತೆಗೆ ದಿನಪೂರ್ತಿ ಸಹಿಸಲಾಗದ ನೋವಿನಿಂದ ಬಳಲುತ್ತಾನೆ. ಮೂಲವ್ಯಾಧಿಯನ್ನು ಆರಂಭದಲ್ಲಿ ನಿರ್ಲಕ್ಷಿಸಿದರೆ ಅದು ಕ್ರಮೇಣ ಕ್ಯಾನ್ಸರ್ನಂತಹ ಗಂಭೀರ ಸಮಸ್ಯೆಯಾಗಿಯೂ ಸಹ ಪರಿವರ್ತನೆ ಆಗುವುದು. ದೀರ್ಘಾವಧಿಯ ಆರೋಗ್ಯ ಸಮಸ್ಯೆಯಾದ ಮಧುಮೇಹಿಗಳಿಗೆ ಮೂಲವ್ಯಾಧಿಯ ಸಮಸ್ಯೆ ಸುಲಭವಾಗಿ ಗುಣಮುಖವಾಗದು. ಹಾಗಾಗಿ ಸಮಸ್ಯೆ ಕಂಡುಬಂದಾಗ ಯಾವುದೇ ಮುಜುಗರಕ್ಕೆ ಒಳಗಾಗದೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಲು ಮರೆಯಬಾರದು. ಯಾವುದೇ ಆರೋಗ್ಯ ಸಮಸ್ಯೆಯಾದರೂ ಆರಂಭದಲ್ಲಿ ಸೂಕ್ತ ಚಿಕಿತ್ಸೆ ಪಡೆದರೆ ಅದು ಗಂಭೀರ ಸಮಸ್ಯೆಯಾಗಿ ಪರಿವರ್ತನೆ ಆಗದು. ಇತ್ತೀಚೆಗೆ ಈ ಸಮಸ್ಯೆಯು ಅಧಿಕ ಜನರಲ್ಲಿ ಕಾಣಿಸಿಕೊಳ್ಳುತ್ತಿದೆ. ವಿಶೇಷವಾಗಿ ಮಕ್ಕಳಲ್ಲಿ ಹಾಗೂ ಯುವಕರಲ್ಲಿ ಹೆಚ್ಚು ಎನ್ನಲಾಗುತ್ತಿದೆ. ಇದಕ್ಕೆ ಮೂಲ ಕಾರಣ ಅನುಚಿತ ಜೀವನ ಶೈಲಿ ಹಾಗೂ ಆಹಾರ ಕ್ರಮ. ಊಟ ತಿಂಡಿಯಲ್ಲಿ ಅತಿಯಾಗಿ ಮಾಂಸ, ಮೈದಾ, ಕೃತಕ ಸಿಹಿ ಆಯ್ಕೆ ಮಾಡುವುದು. ಆಹಾರದಲ್ಲಿ ನಾರು ಮತ್ತು ನೀರಿನ ಪ್ರಮಾಣ ಕಡಿಮೆ ಆದಾಗ ಮಲವು ಮೃದುತ್ವ ಕಳೆದುಕೊಂಡು ಗಟ್ಟಿಯಾಗುವುದು. ವಿಸರ್ಜನೆಯ ಸಮಯದಲ್ಲಿ ಚರ್ಮವನ್ನು ಸೀಳಿಕೊಂಡು ಬರುವುದು. ಸೀಳಿದ ಚರ್ಮದಿಂದ ರಕ್ತಸ್ರಾವವಾಗುವುದು. ಈ ಗಾಯವು ಪದೇ ಪದೇ ಆದಾಗ ಮೂಲವ್ಯಾಧಿಯ ಗಾಯವು ದೊಡ್ಡದಾಗುತ್ತದೆ. ಗುದದ್ವಾರದ ಒಳಭಾಗ ಬಹಳ ಸೂಕ್ಷ್ಮ ಹಾಗೂ ತೇವಾಂಶದಿಂದ ಕೂಡಿರುತ್ತದೆ. ಹಾಗಾಗಿ ಆ ಜಾಗದಲ್ಲಿ ಆದ ಗಾಯವೂ ಸಹ ಬಹುಬೇಗ ಮಾಯುವುದಿಲ್ಲ. ಗಾಜಿನಿಂದ ಸೀಳಿದಂತಹ ನವೆ ನಿರಂತರವಾಗಿ ಕಾಡುವುದು. ದೈಹಿಕ ಚಟುವಟಿಕೆ ಇಲ್ಲದೆ ದೀರ್ಘ ಸಮಯ ಕುಳಿತೇ ಕೆಲಸ ಮಾಡುತ್ತಾರೆ. ಅತಿಯಾದ ಚಿಂತನೆ ಹಾಗೂ ಮಾನಸಿಕ ಒತ್ತಡ ಅನುಭವಿಸುತ್ತಾರೆ. ಅಂತಹವರಲ್ಲಿ ಮೂಲವ್ಯಾಧಿ ಕಾಣಿಸಿಕೊಳ್ಳುವುದು ಎನ್ನಲಾಗುತ್ತದೆ. ಮೂಲವ್ಯಾಧಿಯ ಮೊದಲ ಹಾಗೂ ಎರಡನೇ ಹಂತದಲ್ಲಿ ಇರುವವರು ಕೆಲವು ಆಹಾರ ಕ್ರಮವನ್ನ ಅನುಸರಿಸಿದರೆ ಬಹುಬೇಗ ಗುಣಮುಖವಾಗುವುದು. ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಹೆಚ್ಚು ನೀರು ಕುಡಿಯುವುದು. ಮುಂಜಾನೆಯ ತಿಂಡಿ ದೋಸೆ ಅಥವಾ ಇಡ್ಲಿ ಆಗಿದ್ದರೆ ಅಧಿಕ ಚಟ್ನಿಯೊಂದಿಗೆ ಸವಿಯಬೇಕು. ತೆಂಗಿನ ತುರಿಯು ಅದ್ಭುತ ನಾರಿನಾಂಶ ಹೊಂದಿರುತ್ತದೆ. ಜೀರ್ಣಕ್ರಿಯೆಗೆ ಉತ್ತಮ ಪ್ರಚೋದನೆ ನೀಡುವುದು. ಊಟಕ್ಕೆ ಹಸಿ ತರಕಾರಿ, ಮೊಳಕೆ ಬರಿಸಿದ ಕಾಳು, ಸೊಪ್ಪಿನ ಪದಾರ್ಥಗಳನ್ನು ಆಯ್ಕೆ ಮಾಡಬೇಕು. ಊಟದ ನಂತರ ಮಜ್ಜಿಗೆ, ಮೂಲಂಗಿ ಜ್ಯೂಸ್ ಕುಡಿಯುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಕೆಲವೊಮ್ಮೆ ಥೈರಾಯ್ಡ್ ಹಾಗೂ ಕೆಲವು ಔಷಧಗಳ ಅಡ್ಡ ಪರಿಣಾಮದಿಂದ ಮಲವು ಗಟ್ಟಿಯಾಗುವುದು. ಆ ಕಾರಣಗಳಿಂದಲೂ ಮಲಬದ್ಧತೆ ಉಂಟಾಗಿ ಅದು ಮೂಲವ್ಯಾಧಿಯಾಗಿ ಬದಲಾಗಬಹುದು. ಇದಕ್ಕೆ ತಾತ್ಕಾಲಿಕ ಪರಿಹಾರ ಎಂದರೆ ನೋವಾದಾಗ ಒಂದು ಬುಟ್ಟಿಯಲ್ಲಿ ಬಿಸಿ ನೀರನ್ನ ತುಂಬಿಸಿ ಆಸನದ ಭಾಗವನ್ನ ಅದರಲ್ಲಿಟ್ಟು ಕುಳಿತುಕೊಳ್ಳುವುದು. ಹಾಗೆ ಮಾಡುವುದರಿಂದ ನೋವಿನ ಪ್ರಮಾಣ ಕಡಿಮೆ ಮಾಡಬಹುದು. ವೈದ್ಯರ ಸಲಹೆಯ ಮೇರೆಗೆ ಪಡೆದ ಹೆಮೊರಾಯ್ಡ್ ಗಾಯ ನಿವಾರಕ ಕ್ರೀಮ್ ಹಚ್ಚಬಹುದು. ಆರಂಭದ ಹಂತದಲ್ಲಿರುವಾಗ ಆಯುರ್ವೇದ, ಮನೆಮದ್ದು, ಹೋಮಿಯೋಪತಿ ಔಷಧಗಳ ಮೊರೆ ಹೋಗಬಹುದು. ಅಲ್ಲಿ ಮೊದಲು ಮಲಗಟ್ಟಿಯಾಗದಂತಹ ಆಹಾರ ಕ್ರಮ ಹಾಗೂ ಔಷಧಗಳನ್ನು ನೀಡುತ್ತಾರೆ. 3 ಮತ್ತು 4ನೇ ಹಂತದಲ್ಲಿರುವಾಗ ಕೆಲವು ಚಿಕಿತ್ಸೆಯನ್ನೇ ಶಿಫಾರಸು ಮಾಡುವರು. ಸಾರ್ವತ್ರಿಕ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ಆರೋಗ್ಯ ಸಮಸ್ಯೆಗೆ ಭಿನ್ನ ಬಗೆಯ ಚಿಕಿತ್ಸೆಗಳು ಬಂದಿವೆ. ಅವು ಅತ್ಯಂತ ಆಧುನಿಕ ಶೈಲಿಯಿಂದ ಕೂಡಿದ್ದು ನೋವು ರಹಿತ ವಿಧಾನಗಳಿಂದ ಕೂಡಿವೆ. ನೀವು ಅಥವಾ ನಿಮ್ಮವರು ಹೆಮೊರಾಯ್ಡ್ ಸಮಸ್ಯೆಗೆ ಒಳಗಾಗಿದ್ದೀರಿ ಎಂದಾದರೆ ಯಾವುದೇ ಮುಜುಗರ ಅಥವಾ ಹಿಂಜರಿಕೆಗೆ ಒಳಗಾಗದೆ ಮುಕ್ತವಾಗಿ ವಿಶೇಷ ತಜ್ಞರಲ್ಲಿ ತಪಾಸಣೆ ಮಾಡಿಸಿ ಸಮಸ್ಯೆಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಿ.